ಈಗ ಮೊದಲನೆಯದಾಗಿ ಮೇಷರಾಶಿಯವರಿಗೆ ಈ ಶನಿ ಮೀನರಾಶಿಗೆ ಬರುವುದರಿಂದ ಉಂಟಾಗುವ ಫಲಗಳನ್ನು ನೋಡೋಣ. ಇಲ್ಲಿಯವರೆಗೆ ನಿಮ್ಮ ರಾಶಿಗೆ 11ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇತ್ತು. ಕುಂಭರಾಶಿಯಲ್ಲಿರುವಾಗ ನಿಮ್ಮ ಮನೆಯಿಂದ 11ನೇ ಮನೆ ಆಗುತ್ತೆ. 11ನೇ ಮನೆಯಲ್ಲಿ ಶನಿ ಗ್ರಹ ಅತ್ಯಂತ ಶ್ರೇಷ್ಠವಾದ ಫಲಗಳನ್ನು ಕೊಡ್ತಾ ಇತ್ತು. 3, 6, 11 ಈ 3 ಸ್ಥಾನಗಳು ಶನಿ ಗ್ರಹಕ್ಕೆ ಅತ್ಯಂತ ಶ್ರೇಷ್ಠವಾದ ಫಲಗಳು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ಶನಿ ಗ್ರಹದ ಫಲಗಳನ್ನು ಮಾತ್ರ. ಅದನ್ನು ಬಿಟ್ಟು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಹೇಗಿರುತ್ತೆ, ಗ್ರಹಗತಿಗಳು ಹೇಗಿರುತ್ತೆ ಅದನ್ನೆಲ್ಲ ಅವಲಂಬಿಸಿರ್ತದೆ. ಜೊತೆಗೆ ನಿಮಗೆ 2ರಲ್ಲಿ ಗುರು ಸಂಚಾರ ಮಾಡ್ತಾ ಇತ್ತು. ಸೊ ಈಗ 12ನೇ ಮನೆಗೆ ಶನಿ ಬರ್ತಾ ಇದೆ. 12ನೇ ಮನೆ ಅಂದ್ರೆ ವ್ಯಯಸ್ಥಾನಕ್ಕೆ ಶನಿ ಬರ್ತಾ ಇದೆ. ಜೊತೆಗೆ ನಿಮಗೆ ಸಾಡೆ ಸಾತಿ ಶನಿ ಪ್ರಾರಂಭ ಆಗ್ತಾ ಇದೆ. ಸಾಡೆ ಸಾತಿ 7.5 ವರ್ಷಗಳ ಕಾಲ ಇರ್ತದೆ. ಆಗ ಮೀನರಾಶಿ ಮತ್ತೆ ಮೇಷರಾಶಿ ಮತ್ತು ವೃಷಭ ರಾಶಿಗೆ ಈ 3 ರಾಶಿಯಲ್ಲಿ ತಲಾ 2.5 ವರ್ಷಗಳು ಸಂಚಾರ ಮಾಡುವ ಶನಿಯಿಂದ ನಿಮಗೆ ಸಾಡೆ ಸಾತಿ ಉಂಟಾಗುತ್ತದೆ. ಅದಾದ ನಂತರ 3ನೇ ರಾಶಿಗೆ ಬರುವಾಗ ಅಂದರೆ ಮಿಥುನ ರಾಶಿಗೆ ಬರುವಾಗ ನಿಮಗೆ ಸಾಡೆ ಸಾತಿ ಎಂಡಾಗುತ್ತೆ. 3ನೇ ಮನೆ ಶನಿ ಅತ್ಯಂತ ಶ್ರೇಷ್ಠವಾದ ಫಲಗಳನ್ನು ಕೊಡುತ್ತದೆ. ಅದೇ ರೀತಿ ಈಗ ನೋಡಿ, ಸಾಡೆ ಸಾತಿ ಶನಿ ಬರೋಕೆ ಮುಂಚಿತವಾಗಿ 11ನೇ ಮನೆಯಲ್ಲಿ ಶ್ರೇಷ್ಠವಾದ ಫಲಗಳನ್ನು ಕೊಡ್ತಾ ಇತ್ತು. ಸೊ ಒಂದು ಕಠಿಣವಾದ ಫಲಗಳನ್ನು ಕೊಡುತ್ತದೆ ಎಂದಾಗ ಅದಕ್ಕೆ ಹಿಂದಿನ ಮನೆ ಮತ್ತೆ ಮುಂದಿನ ಮನೆಯಲ್ಲಿ ಶನಿ ಶುಭ ಫಲಗಳನ್ನು ಕೊಡ್ತಾನೆ. ಈ ಸಂದರ್ಭದಲ್ಲಿ ನಿಮಗೆ ಏನೇನು ಉಂಟಾಗುತ್ತದೆ, ಇದು ವಯಸ್ಸಿಗೆ ತಕ್ಕಂತೆ ಫಲಗಳನ್ನು ಕೊಡುತ್ತದೆ. ಮಕ್ಕಳಿಗೆ ಒಂಥರ, ಯುವಕರಿಗೆ ಒಂಥರ, ಮಿಡ್ಲ್ ಏಜಲ್ಲಿ ಇರೋರಿಗೆ ಒಂಥರ, ವಯಸ್ಸಾದವರಿಗೆ ಒಂಥರ, ತುಂಬಾ ಅತ್ಯಂತ ವಯಸ್ಸಾದವರಿಗೆ ಒಂದು ರೀತಿ, ಈ ರೀತಿ 5-6 ರೀತಿಯಲ್ಲಿ ಫಲಗಳನ್ನು ಕೊಡುತ್ತದೆ. ಮೊದಲನೇದಾಗಿ ನೋಡೋದಾದ್ರೆ ಮಕ್ಕಳಿಗೆ ಯಾವ ರೀತಿ ಸಮಸ್ಯೆಗಳನ್ನು ಕೊಡ್ತದೆ. ಒಂದು ಮಗು ಹುಟ್ಟುವಾಗಲೇ ಸಾಡೆ ಸಾತಿಯಿಂದ ಹುಟ್ಟಬಹುದು. ಮೀನರಾಶಿಯಲ್ಲಿ ಹುಟ್ಟುವ ಮಕ್ಕಳಿಗೆ ಈಗ ಜನ್ಮ ಶನಿ ಬರ್ಬೋದು. ಮೇಷರಾಶಿಯಲ್ಲಿ ಹುಟ್ಟುವವರಿಗೆ 12ನೇ ಮನೆಯಲ್ಲಿ ವ್ಯಯ ಶನಿ ಬರ್ಬೋದು. ಈ ರೀತಿ ಹುಟ್ಟುವಾಗಲೂ ಕೂಡ ಮಕ್ಕಳಿಗೂ ಕೂಡ ಸಾಡೆ ಸಾತಿ ಪ್ರಭಾವ ಬೀರುತ್ತೆ. ಅದು ಯಾವ ರೀತಿ ಬೀರುತ್ತೆ ಅಂದ್ರೆ ಮಕ್ಕಳಿಗೆ ಮುಖ್ಯವಾಗಿ ಆರೋಗ್ಯದಲ್ಲಿ ಸಮಸ್ಯೆಯನ್ನು ಕೊಡುತ್ತದೆ. ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಕೊಡುವುದರಿಂದ ಅವರ ಪೇರೆಂಟ್ಸಿಗೆ ಇದು ತೊಂದರೆಯನ್ನು ಕೊಡುತ್ತದೆ. ಯಾವಾಗಲೂ ಪೋಷಕರ ಕಂಟ್ರೋಲ್ ಅಲ್ಲಿ ಒಂದು ಮಗು ಇರುತ್ತದೆ ಅಂದ್ರೆ ಆ ಮಗುವಿಗೆ ಉಂಟಾಗುವ ಶುಭ ಅಶುಭ ಫಲಗಳಿಂದ ಅವರ ತಂದೆ ತಾಯಂದರಿಗೆ ಅದು ಪ್ರಭಾವ ಬೀರುತ್ತೆ. ಅಂದ್ರೆ ಒಂದು ಮಗು ಚೆನ್ನಾಗಿದ್ರೆ, ಒಂದು ಮಗುವಿಗೆ ಚೆನ್ನಾಗಿ ಓದ್ತಾ ಇದೆ, ಅದು ರ್ಯಾಂಕ್ ಸ್ಟೂಡೆಂಟ್ ಆಗಿದೆ ಅಂದ್ರೆ ಆ ಗೌರವ ತಂದೆ ತಾಯಂದಿರಿಗೆ ಬರುತ್ತದೆ. ಅದೇ ಮಗುವಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಏನಾದರೂ ಒಂದು ಬಿದ್ದು ಗಾಯ ಆಗಿದೆ ಅಂದಾಗ ಆ ಚಿಂತೆ, ವ್ಯಥೆ ಮತ್ತು ಖರ್ಚು, ಈಗ ಹಾಸ್ಪಿಟ್ಲಿಗೆ ಮಗುವನ್ನು ಸೇರಿಸ್ತಾರೆ ಅಂದ್ರೆ ಆ ಖರ್ಚು ತಂದೆ ತಾಯಂದಿರಿಗೆ ಬರುತ್ತದೆ. ಜೊತೆಗೆ ಅದರ ನೋವು, ಮಗುವಿಗೆ ಹುಷಾರಿಲ್ವಲ್ಲ, ಮಗುವಿಗೆ ಪ್ರಾಬ್ಲಮ್ ಆಗಿದೆಯಲ್ಲ ಎಂಬ ಚಿಂತೆ ಕೂಡ ತಂದೆ ತಾಯಂದಿರಿಗೆ ಬರುತ್ತದೆ. ಆ ರೀತಿ ನೋಡಿದಾಗ ಮಗು ಅಂದ್ರೆ ಹುಟ್ಟಿದಾಗಿನಿಂದ ಒಂದು 20-22 ವಯಸ್ಸಿನವರೆಗೆ ಯಾರು ಇರ್ತಾರೋ ಅವರಿಗೆ ಬರುವ ಸಾಡೆ ಸಾತಿ ಅಥವಾ ಅಷ್ಟಮ ಶನಿಯಿಂದ ಅದರ ತೊಂದರೆಗಳು ಅವರಿಗೂ ಇರುತ್ತದೆ, ಅವರ ತಂದೆ ತಾಯಂದಿರಿಗೂ ಇರ್ತದೆ. ಸೊ ತುಂಬಾ ಚಿಕ್ಕ ಮಗುವಾಗಿದ್ರೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡ್ತದೆ. ಸ್ಕೂಲ್ಗೆ ಹೋಗ್ತಾ ಇದ್ರೆ ಎಜುಕೇಶನ್ ಅಲ್ಲಿ ತೊಂದರೆ ಆಗ್ತದೆ. ಕಾಲೇಜ್ಗೆ ಹೋಗ್ತಾ ಇದ್ರೆ ಅದರಲ್ಲೂ ವಿದ್ಯೆಯಲ್ಲಿ ತೊಂದರೆ ಆಗ್ತದೆ. ಈ ರೀತಿ ವಯಸ್ಸಿಗೆ ತಕ್ಕಂತೆ ಮಾಡುವ ಕೆಲಸ ಕಾರ್ಯಗಳಿಗೆ ತಕ್ಕಂತೆ ಶನಿ ಸಮಸ್ಯೆಗಳನ್ನು ಕೊಡ್ತದೆ. ಏನು ಮಾಡದೆ ಹೋದ್ರೆ ಏನೂ ಇಲ್ಲ. ಮಕ್ಕಳಿಗೆ ಸಾಡೆ ಸಾತಿ ಬಂದ್ರೆ ಪೇರೆಂಟ್ಸ್ ಎಚ್ಚರಿಕೆಯಿಂದ ಇರಬೇಕು, ಅವರನ್ನ ಗಮನಿಸಿ ನೋಡ್ಕೋಬೇಕು. ಅವರ ವಿದ್ಯೆಯಲ್ಲಾಗಲಿ ಆರೋಗ್ಯದಲ್ಲಾಗಲಿ ಗಮನ ಕೊಡಬೇಕಾಗುತ್ತೆ. ಜೊತೆಗೆ ಶನಿವಾರ ದಿನ ಆಂಜನೇಯನ ಟೆಂಪಲು, ಶನಿ ಮಹಾತ್ಮನ ಟೆಂಪಲು, ಶಿವನ್ ಟೆಂಪಲು, ಈ ರೀತಿ ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗಿ ಪೂಜೆ ಪುನಸ್ಕಾರ ಮಾಡಿ ದೇವರ ದರ್ಶನ ಮಾಡಿಕೊಂಡು ಬಂದರೆ ಈ ಶನಿಯಿಂದ ಉಂಟಾಗುವ ತೊಂದರೆಗಳು ಕಡಿಮೆ ಆಗುತ್ತದೆ. ಜೊತೆಗೆ ದಾನ ಧರ್ಮಗಳನ್ನು ಮಾಡಬೇಕು. ದಾನ ಧರ್ಮಗಳನ್ನು ಹೆಚ್ಚು ಹೆಚ್ಚು ಮಾಡದಂತೆ ಶನಿ ತೊಂದರೆ ಕಡಿಮೆ ಆಗುತ್ತದೆ. ಅದರಲ್ಲೂ ಅಂಗವಿಕಲರು ಮತ್ತೆ ವಯಸ್ಸಾದವರು, ವೃದ್ಧರು, ಕಣ್ಣಿಲ್ದಿರೋರು, ಕಸ ಗುಡಿಸೋರು, ಬೀದಿ ಕಸ ಗುಡಿಸೋರು, ದೇವಸ್ಥಾನದಲ್ಲಿ ಕಸ ಗುಡಿಸೋರು, ಈ ರೀತಿ ಇರೋರಿಗೆ ಸಹಾಯ ಮಾಡೋದ್ರಿಂದ ಶನಿಯ ತೊಂದರೆಯಿಂದ ಬಿಡುಗಡೆ ಆಗ್ಬೋದು. ಈಗ ಮಿಡ್ಲ್ ಏಜಲ್ಲಿ ಇರೋರಿಗೆ ಅಂದ್ರೆ ಓದಿ ಈಗ ತಾನೇ ಕೆಲಸ ಹುಡುಕೋರಿಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅಂದ್ರೆ ಕೆಲಸದಲ್ಲಿ ತೊಂದರೆ, ವ್ಯಾಪಾರ ಮಾಡ್ತಾ ಇದ್ರೆ ವ್ಯಾಪಾರದಲ್ಲಿ ತೊಂದರೆ, ಯಾವುದೇ ಒಂದು ಕೆಲಸ ಬೇಗನೆ ಆಗಲ್ಲ. ಶನಿ ಅಂದ್ರೆ ತಡೆ ಅಂತ ಹೇಳ್ತೀವಿ, ನಿಧಾನ ಅಂತ ಹೇಳ್ತೀವಿ.
ಯಾವುದೇ ಒಂದು ಕೆಲಸ ಕಾರ್ಯಗಳು ಮೂವ್ ಆಗಲ್ಲ, ಹಾಗೆ ತಟಸ್ಥವಾಗಿರುತ್ತದೆ. ಇವತ್ತಾಗೋ ಕೆಲಸ ಇನ್ನು 3 ದಿನ 4 ದಿನ ಬಿಟ್ಟು ಆಗುತ್ತೆ, ಆಗುತ್ತೋ ಇಲ್ವೋ ಅನ್ನೋ ಪರಿಸ್ಥಿತಿಯನ್ನು ಕೊಡುತ್ತದೆ. ಜೊತೆಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಕೊಡುತ್ತದೆ, ಅಲೆದಾಟವನ್ನು ಕೊಡುತ್ತದೆ. ಸಾಮಾನ್ಯವಾಗಿ ಮೇಷರಾಶಿಯವರಿಗೆ ಅಂದರೆ ಈಗ ಸಾಡೆ ಸತಿ ಸ್ಟಾರ್ಟ್ ಆಗಿದೆ, 12ನೇ ಮನೆಯಲ್ಲಿ ವ್ಯಯ ಶನಿಯಾಗಿ ಬರುತ್ತದೆ. ಅಂದರೆ ಖರ್ಚುಗಳನ್ನು ಹೆಚ್ಚು ಮಾಡಿಸುತ್ತದೆ. ಯಾವುದಾದ್ರು ವ್ಯಾಪಾರ ಮಾಡ್ತಾ ಇದ್ರೆ ಅದರಲ್ಲಿ ನಷ್ಟವನ್ನು ಉಂಟು ಮಾಡುತ್ತದೆ. ಅದರಿಂದ ಹೊಸದಾಗಿ ವ್ಯಾಪಾರವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಬಾರ್ದು. ಸಾಮಾನ್ಯವಾಗಿ ಯುವಕರಿಗೆ ಶನಿ ಹೆಚ್ಚು ತೊಂದರೆಗಳನ್ನು ಕೊಡ್ತಾನೆ. ಯಾಕೆಂದರೆ ಯುವಕರು ಆಗ ತಾನೇ ಒಂದು ತಮ್ಮ ಸ್ವಂತ ದುಡಿಮೆಯಲ್ಲಿ ಒಂದು ಜೀವನ ಮಾಡಬೇಕು ಅಂತ ಬಂದಿರ್ತಾರೆ, ಅಥವಾ ಜೀವನ ಮಾಡೋಕ್ಕೆ ಪ್ರಾರಂಭಿಸಿರ್ತಾರೆ. ಅಂಥವರಿಗೆ ಶನಿ ಹೆಚ್ಚು ಹೆಚ್ಚು ತೊಂದರೆಗಳನ್ನು ಕೊಡ್ತಾನೆ. ಇದನ್ನು ತೊಂದರೆ ಅಂತ ತಿಳ್ಕೊಬಾರ್ದು, ಇದು ಜೀವನದಲ್ಲಿ ಶನಿ ಗ್ರಹ ಕಳಿಸಿಕೊಡುವ ಪಾಠಗಳು ಅಂತ ತಿಳ್ಕೋಬೇಕು. ಈ ಸಂದರ್ಭದಲ್ಲಿ ಯಾರಿಂದಲೂ ಯಾವುದೇ ಸಹಾಯ ಇಲ್ಲದೆ ಹೋಗ್ಬಿಡುತ್ತೆ. ಫ್ರೆಂಡ್ಸ್ಗಳು ಕೂಡ ಸಹಾಯ ಮಾಡೋದೇ ಕೈ ಬಿಟ್ಬಿಡ್ತಾರೆ. ಅಂದರೆ ಜನರನ್ನ ಅರ್ಥ ಮಾಡಿಕೊಳ್ಳುವ ಒಂದು ಅವಕಾಶವನ್ನ ಈ ಸಂದರ್ಭದಲ್ಲಿ ಶನಿ ಒದಗಿಸಿಕೊಡ್ತಾನೆ. ಅಂದರೆ ಯಾರು ಏನು, ಯಾರ್ಯಾರು ಗುಣ ಯಾವ ರೀತಿ ಇರುತ್ತದೆ ಎಂಬುದನ್ನೆಲ್ಲ ಈ ಸಂದರ್ಭದಲ್ಲಿ ಶನಿ ಕಲಿಸಿಕೊಡ್ತಾನೆ. ಅದಕ್ಕೆ ಶನಿ ಗ್ರಹ ಪಾಠವನ್ನು ಕಲಿಸುತ್ತದೆ, ಜೀವನದ ಪಾಠವನ್ನು ಕಲಿಸಿಕೊಡುತ್ತದೆ. ದುಡ್ಡು ಅಂದರೆ ಅದರ ಬೆಲೆ ಏನು, ಜನರ ಬೆಲೆ ಏನು, ಈ ರೀತಿ ಎಲ್ಲ ಕುಟುಂಬದವರ ಬಗ್ಗೆ, ನೆಂಟರ ಬಗ್ಗೆ, ಎಲ್ಲರ ಬಗ್ಗೆಯನ್ನು ಅವನು ಅವರ ಇನ್ನೊಂದು ಮುಖವನ್ನು ತೋರಿಸಿಕೊಡುತ್ತಾನೆ. ಅಂದರೆ ಹೊರಗಡೆ ನಾವು ಯಾರೇ ಸಹಾಯ ಮಾಡದೆ ಕೈ ಬಿಟ್ಟಾಗ ಒಬ್ಬ ಮನುಷ್ಯ ಆಗ ತಾನೇ ಸ್ಟ್ರಾಂಗ್ ಆಗ್ತಾನೆ. ತಾನು ಯಾವ ರೀತಿ ಬದುಕಬೇಕು, ಇನ್ನೊಬ್ಬರನ್ನ ನಂಬಿ ಬಾಳಬಾರದು, ನಾವು ನಮ್ಮ ಸ್ವಂತ ಕಾಲದಲ್ಲಿ ನಿಲ್ಲಬೇಕು ಎಂಬ ಧೈರ್ಯವನ್ನು ಪಡೆದುಕೊಳ್ಳುತ್ತಾನೆ. ಕಷ್ಟಗಳು ಬಂದಾಗಲೇ ಅದರಿಂದ ಕಲಿಯುವ ಪಾಠಗಳಿಂದ ನಾವು ಇನ್ನೂ ಸ್ಟ್ರಾಂಗ್ ಆಗ್ತೀವಿ. ಆ ರೀತಿ ಒಬ್ಬನಿಗೆ ಹೆಚ್ಚು ಕಷ್ಟಗಳನ್ನು ಕೊಟ್ಟು ಅವನನ್ನು ದೃಢ ಮಾಡುತ್ತಾನೆ ಶನಿಗ್ರಹ. ಸಾಮಾನ್ಯವಾಗಿ ಹೇಳೋದಾದ್ರೆ, ಒಂದು ಬಟ್ಟೆಯಲ್ಲಿ ಹೆಚ್ಚು ಕೊಳೆ ಇರುತ್ತೆ ಅಂದರೆ ಅದನ್ನು ಚೆನ್ನಾಗಿ ಒಗೆದ್ರೇ ಕೊಳೆ ಹೋಗೋದು. ಆ ರೀತಿ ನಮ್ಮ ಕರ್ಮದ ಅನುಸಾರವಾಗಿ, ನಾವು ಮಾಡಿದ ಪಾಪಗಳ ಅನುಸಾರವಾಗಿ ನಮ್ಮನ್ನು ಶನಿ ಒಗೆದು ನಮ್ಮ ಪಾಪಗಳನ್ನು ನೀಗಿಸಿ ಸ್ವಚ್ಛವಾಗಿ ಮಾಡ್ತಾನೆ. ಆ ರೀತಿ ಯುವಕರಿಗೆ ಹೆಚ್ಚಾಗಿ ಈ ಶನಿ ತೊಂದರೆಗಳನ್ನು ಕೊಡುತ್ತದೆ. ಅದರಿಂದ ಏನು ಮಾಡಬೇಕು ಅಂದರೆ, ನಾನು ಹೇಳಿದಂತೆ ಆಂಜನೇಯ ದೇವಸ್ಥಾನ, ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋದು ಶನಿವಾರದಂದು, ಅಂಗವಿಕಲರಿಗೆ, ವೃದ್ಧರಿಗೆ ಸಹಾಯ ಮಾಡುವುದು, ಮತ್ತು ಯಾವುದಾದ್ರೂ ಹೊಸದಾಗಿ ನಿಮಗೆ ಗೊತ್ತಿಲ್ಲದ ವಿಚಾರದಲ್ಲಿ ವ್ಯಾಪಾರದಲ್ಲಿ ತೊಡಗಿಸಿಕೊಳ್ಳುವುದು ಬೇಡ. 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಇರುವ ಶನಿ ಖರ್ಚುಗಳನ್ನು ಹೆಚ್ಚು ಮಾಡಿಸುತ್ತದೆ, ಸಾಲ ಮಾಡಿಸುತ್ತದೆ, ವ್ಯಾಪಾರ ಇದರಲ್ಲಿ ನಷ್ಟ ಉಂಟು ಮಾಡಿಸುತ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ಆಲ್ರೆಡಿ ವ್ಯಾಪಾರ ಮಾಡ್ತಾ ಇದ್ದರೆ ಅದನ್ನು ಹಾಗೆ ಅದೇ ಲೆವೆಲಲ್ಲಿ ಕಂಟಿನ್ಯೂ ಮಾಡ್ತಾ ಇರಿ. ಇನ್ನೂ ಹೆಚ್ಚು ಬಂಡವಾಳ ಹಾಕೋದು ಬೇಡ, ಸಾಲ ಮಾಡಿ ಬಂಡವಾಳ ಹಾಕೋದು ಬೇಡ, ಇರೋದನ್ನು ಹಾಗೆ ಮೇಂಟೈನ್ ಮಾಡಿಕೊಡಿ. ನೀವು ಹೊಸದಾಗಿ ಏನಾದರೂ ವ್ಯಾಪಾರ ಮಾಡ್ತೀನಿ ಅಂದರೆ ಅದನ್ನು ಮಾಡುವುದು ಈಗ ಬೇಡವೇ ಬೇಡ. ಅಂದರೆ ಇನ್ನು 7.5 ವರ್ಷಗಳ ಕಾಲ ನಿಮಗೆ ಅಷ್ಟೊಂದು ಉತ್ತಮವಾಗಿಲ್ಲ. ಅದರಿಂದ ಎಲ್ಲಾದರೂ ಜಾಬ್ ಮಾಡ್ಕೊಂಡು ಹೋಗೋದೇ ಉತ್ತಮ. ಇಲ್ಲಾಂದರೆ ಬೇರೆಯವರ ಹೆಸರಲ್ಲಿ ಅವ್ರು ಮಾಡ್ತಾ ಇದ್ರೆ ಅವರ ಜೊತೆಗೆ ನೀವು ವರ್ಕಿಂಗ್ ಪಾರ್ಟ್ನರ್ ಆಗಿ ಸೇರ್ಕೋಬೋದು. ನೀವು ಬಿಸ್ನೆಸ್ ಪಾರ್ಟ್ನರ್ ಆಗಿ, ಅಂದರೆ ಅಮೌಂಟ್ ಹಾಕಿ ಪಾರ್ಟ್ನರ್ ಆಗೋದೇ ಬೇಡ, ವರ್ಕಿಂಗ್ ಪಾರ್ಟ್ನರ್ ಆಗಿ ಆಗೋಬೋದು. ಅದೇ ರೀತಿ ಆಲ್ರೆಡಿ ವ್ಯಾಪಾರ ಮಾಡ್ತಾ ಇರೋರು ಅದನ್ನು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಹೋಗ್ಬೋದು. ಈಗ ಮಿಡ್ಲ್ ಏಜಲ್ಲಿ ಅಂದರೆ 45-50 ವರ್ಷ, 35ರ ನಂತರ ಮೇಲಿರುವವರೆಲ್ಲ ಏನು ಮಾಡಬೇಕು ಅಂದರೆ, ನಿಮಗೆ ಖರ್ಚುಗಳು ಹೆಚ್ಚಾಗಿ ಬರ್ತಾ ಇರ್ತದೆ. ಅದರಿಂದ ಯಾವಾಗಲೂ ನೀವು ಕ್ಯಾಶನ್ನು ರೆಡಿಯಾಗಿ ಇಟ್ಕೊಂಡು ಇರೋದು ಬೇಡ. ಯಾವುದರಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಬಿಟ್ಬಿಡೋದು ಒಳ್ಳೆಯದು. ಅಂದರೆ ಒಂದು ಮನೆ ಕಟ್ಟೋದಾದರೆ ಅದು ಕೂಡ ಒಳ್ಳೆಯದೇ. 12ನೇ ಮನೆಯಲ್ಲಿ ವ್ಯಯಸ್ಥಾನದಲ್ಲಿ ಶನಿ ಇರಬೇಕಾದ್ರೆ ಮನೆ ಕಟ್ಟೋಕ್ಕೆ ಪ್ರಾರಂಭ ಮಾಡ್ಬೋದು, ಅಥವಾ ಯಾವುದಾದ್ರು ಸೈಟು ಯಾವುದಾದ್ರು ತಗೊಂಡು ಹಾಕ್ಬಿಡ್ಬೋದು. ಆದರೆ ಬಹಳ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು. ಯಾವುದೇ ವ್ಯವಹಾರವನ್ನು ಮಾಡಬೇಕಾದ್ರೆ ಅದನ್ನೆಲ್ಲ ಚೆನ್ನಾಗಿ ಅಗ್ರಿಮೆಂಟೆಲ್ಲ ಓದಿ ಮಾಡಿ ಆಮೇಲೆ ಸೈನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಶನಿ ಗ್ರಹ ಸಿಗಾಕಿಸಿ ಬಿಡ್ತದೆ. ಸಿಗಾಕೊಂಡ್ಬಿಟ್ರೆ ನಿಮ್ಮ ಜನ್ಮ ಶನಿ ಬರುವಾಗ ಆ ಎಲ್ಲ ಸೇರಿ ನಿಮಗೆ ದೊಡ್ಡ ಹೊಡೆತಗಳನ್ನು ಕೊಡ್ತದೆ. ಅದರಿಂದ ವ್ಯಯಸ್ಥಾನಿ ಖರ್ಚು ಮಾಡಿಸ್ತಾನೆ. ಖರ್ಚಿಗೆ ಬೇಕು ಅಂತ ದುಡ್ಡು ಇಟ್ಕೋಬೇಡಿ. ದುಡ್ಡು ಇಟ್ಕೊಂಡಿದ್ರೆ ಅದಕ್ಕಾಗೆ ಖರ್ಚುಗಳು ಬರ್ತದೆ. ಅದರಿಂದ ಯಾವುದರಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಇನ್ನು ವಯಸ್ಸಾದವರು ಆರೋಗ್ಯದಲ್ಲಿ ಗಮನ ಕೊಡಬೇಕಾಗುತ್ತೆ. 50, 55, 60 ವರ್ಷದ ಮೇಲಿರೋರು ಆರೋಗ್ಯದಲ್ಲಿ ಗಮನ ಕೊಡಬೇಕಾಗುತ್ತೆ.
ಇನ್ನೊಂದು ವಿಚಾರ, ಕುಟುಂಬದಲ್ಲೂ ಕೂಡ ಒಂದು ಭಿನ್ನಾಭಿಪ್ರಾಯಗಳು ಬರೋದು ಸಾಧ್ಯತೆ ಇರುತ್ತದೆ. ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ದೂರ ಹೋಗುವ ಸಾಧ್ಯತೆಗಳು ಇರುತ್ತದೆ. 12ನೇ ಮನೆಯಲ್ಲಿ ವ್ಯಯಸ್ಥಾನಕ್ಕೆ ಶನಿ ಬಂದಾಗ ಮುಖ್ಯವಾಗಿ 12ನೇ ಮನೆನ ಹಾಸ್ಪಿಟಲ್ ಸ್ಥಾನ ಅಂತ ಹೇಳ್ತೀವಿ, ವ್ಯಯಸ್ಥಾನ ಅಂತ ಹೇಳ್ತೀವಿ. ಹಾಸ್ಪಿಟಲ್ಗೆ ಖರ್ಚು ಮಾಡುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಮತ್ತೆ ಜಾಗ ಬದಲಾವಣೆ, ಊರು ಬಿಟ್ಟು ಹೋಗೋದು ಕೂಡ 12ನೇ ಮನೆಯೇ, ಅಥವಾ ದೇಶ ಬಿಟ್ಟು ಹೋಗೋದು ಕೂಡ ಇರುತ್ತದೆ. ಆದರೆ ಎಲ್ಲೇ ಹೋದರೂ ಕೂಡ ಎಚ್ಚರಿಕೆಯಿಂದ ಹೋಗಿ ಅಗ್ರಿಮೆಂಟ್ ಎಲ್ಲ ಚೆನ್ನಾಗಿ ನೋಡಿಕೊಂಡು, ನೀವು ಈ ಹಿಂದೆ ಅದರ ಬಗ್ಗೆ ನಿಮಗೆ ನಾಲೆಜ್ ಇದ್ದರೆ ಮಾತ್ರ ಅದನ್ನು ಕಂಟಿನ್ಯೂ ಮಾಡಿ. ಸೊ ಒಬ್ಬರನ್ನ ಬಿಟ್ಟು ಇನ್ನೊಬ್ಬರು ದೂರ ಹೋಗುವ, ಕುಟುಂಬವನ್ನು ಬಿಟ್ಟು ದೂರ ಹೋಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಎಲ್ಲದಕ್ಕೂ ಪರಿಹಾರ ಶನಿ ಮಹಾತ್ಮನ ಪೂಜೆ, ಆಂಜನೇಯನ ಪೂಜೆ, ಬಡವರಿಗೆ ದಾನ ಧರ್ಮಗಳು, ಮತ್ತು ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ, ವೃದ್ಧ ಆಶ್ರಮಕ್ಕೆ ಏನಾದರೂ ಸಹಾಯ ಮಾಡುವುದು, ಅನ್ನದಾನ ಮಾಡುವುದು, ಭಕ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುವುದರಿಂದ ಶನಿಯ ಪ್ರಭಾವದಿಂದ ಉಂಟಾಗುವ ತೊಂದರೆಗಳಿಂದ ಪಾರಾಗಬಹುದು. ನಿಮಗೆ ಇಲ್ಲಿಯವರೆಗೆ 2ರಲ್ಲಿದ್ದ ಗುರುಗ್ರಹ 3ನೇ ಮನೆಗೆ ಹೋಗುತ್ತೆ. ಗುರುವಿನ ಬಲ ಸ್ವಲ್ಪ ಕಡಿಮೆ ಆಗುತ್ತದೆ. ಆದರೆ 12ನೇ ಮನೆಯಲ್ಲಿದ್ದ ರಾಹು ಗ್ರಹ ಇನ್ನು ಮುಂದೆ 11ನೇ ಮನೆಗೂ, ಕೇತು ಗ್ರಹ 5ನೇ ಮನೆಗೂ ಬರಲಿದೆ. ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳನ್ನು ಕೊಡುತ್ತದೆ. ಮೇಷರಾಶಿಯವರಿಗೆ ಸ್ತ್ರೀಯರಿಗೆ ಹೇಗಿರುತ್ತೆ ಎಂಬುದನ್ನು ನೋಡೋಣ. ಸಾಮಾನ್ಯವಾಗಿ ಸ್ತ್ರೀಯರಿಗೂ 3-4 ವಿಧವಾಗಿ ಬೇರೆ ಬೇರೆ ರೀತಿ ನೋಡ್ಬೇಕಾಗುತ್ತೆ. ಮಕ್ಕಳಿಗೆ ಒಂಥರ, ಹೊರಗಡೆ ಹೋಗಿ ಜಾಬ್ ಮಾಡೋರಿಗೆ ಒಂಥರ, ಮನೆಯಲ್ಲೇ ಹೌಸ್ ವೈಫ್ ಆಗಿರೋರಿಗೆ ಒಂಥರ, ಈ ರೀತಿ ನೋಡ್ಬೇಕಾಗುತ್ತೆ. ಸೊ ಜಾಬ್ಗೆ ಹೋಗೋರಾದರೆ ಜಾಬ್ನಲ್ಲಿ ತೊಂದರೆಗಳಿರುತ್ತೆ, ಅಲೆದಾಟ ಜಾಸ್ತಿ ಇರುತ್ತೆ. ಮ್ಯಾನೇಜರ್ಗಳಿಂದ ಅವರು ಇವರಿಂದ ಆಪಾದನೆಗಳು, ನಿಂದನೆಗಳು, ಬೈಗುಳಗಳು ಬರ್ತಾ ಇರ್ತದೆ. ಕುಟುಂಬದವರಾಗಿದ್ದರೆ ಕುಟುಂಬದಲ್ಲಿ ಜಗಳ, ಭಿನ್ನಾಭಿಪ್ರಾಯ, ಸಮಸ್ಯೆಗಳು ಉಂಟಾಗುತ್ತೆ. ಒಟ್ಟಿನಲ್ಲಿ ಮನಸ್ಸಿಗೆ ಸಮಾಧಾನ ಇರಲ್ಲ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ, ಒಂದು ಕುಟುಂಬದಲ್ಲಿ ಯಾರಿಗೆ ತೊಂದರೆ ಆದರೂ ಕೂಡ ಮಾನಸಿಕ ಚಿಂತೆಗಳು ಬರುತ್ತೆ. ಈಗ ಸಾಡೆ ಸಾತಿ ನಡೆಯೋರಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಕೋಬಾರ್ದು. ಮನೆಯಲ್ಲಿ ಫ್ಯಾಮ್ಲಿಗೆ, ಈಗ ಒಬ್ಬ ಯಜಮಾನನಿಗೆ ಸಾಡೆ ಸಾತಿ ಇದೆ ಅಂದರೆ ಅವರ ಕುಟುಂಬದ ಮೆಂಬರ್ಸ್ಗೆ ಯಾರಿಗಾದರೂ ತೊಂದರೆ ಆಗಿರ್ಬೋದು, ಆರೋಗ್ಯದ ಆಗಿರ್ಬೋದು, ಅಥವಾ ಎಜುಕೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಕೆಲಸ ಸಿಗದೆ ಹೋಗಿರ್ಬೋದು, ಅಥವಾ ಊರು ಬಿಟ್ಟು ದೂರ ಹೋಗಿ ಸ್ಕೂಲ್ಗೆ ಕಾಲೇಜ್ಗೆ ಸೇರುವಂಥ ಅವಕಾಶ ಆಗಿರ್ಬೋದು, ಕೆಲಸಕ್ಕೆ ಸೇರುವ ಅವಕಾಶ ಆಗಿರ್ಬೋದು. ಆ ರೀತಿ ಒದಗಿ ಬಂದಾಗ ಆ ಮನೆ ಯಜಮಾನರಿಗೂ ಆ ಚಿಂತೆ, ನೋವು ಇರುತ್ತೆ. ಮಕ್ಕಳಿಗೆ ಒಂದು ಸಮಸ್ಯೆ ಆದರೆ ಅಪ್ಪ ಅಮ್ಮಂದರಿಗೆ ಮಾನಸಿಕ ತೊಂದರೆ, ಮಾನಸಿಕವಾಗಿ ಅವರಿಗೆ ಚಿಂತೆ ಬಂದೇ ಬರುತ್ತೆ. ಈ ರೀತಿ ಒಂದು ಕುಟುಂಬದ ಲೆಕ್ಕಾಚಾರದಲ್ಲಿ ನಾವು ನೋಡಬೇಕಾಗುತ್ತೆ. ಯಾವುದೇ ಒಂದು ಸಮಸ್ಯೆಗಳು ನಮಗೇ ಬರುತ್ತೆ ಅಂತ ಅಂದ್ಕೋಬಾರ್ದು. ಆ ರೀತಿ ಒಂದು ಕುಟುಂಬದಲ್ಲಿ ಯಾರಿಗೆ ತೊಂದರೆ ಆದರೂ ಕೂಡ ಆ ಕುಟುಂಬದಲ್ಲಿ ಇರುವ ಸ್ತ್ರೀಯರಿಗೆ ಚಿಂತೆ ಬಂದೇ ಬರುತ್ತೆ. ಅವರೇ ಮ್ಯಾನೇಜ್ ಮಾಡ್ತಾರಲ್ವ ಕುಟುಂಬವನ್ನು ನಿರ್ವಹಣೆ ಮಾಡೋದ್ರಿಂದ. ಹಸ್ಬೆಂಡ್ಗೆ ಹುಷಾರಿಲ್ಲ ಅಂದರೆ ಇವರಿಗೆ ಯೋಚನೆ ಬರುತ್ತೆ, ಹಸ್ಬೆಂಡಿಗೆ ಕೆಲಸ ಇಲ್ಲ ಅಂದರೆ ಇವರಿಗೆ ಚಿಂತೆ ಬರುತ್ತೆ. ಈ ರೀತಿ ಎಲ್ಲ ರೀತಿಯಲ್ಲೂ ಬರುತ್ತೆ. ಈ ಲೆಕ್ಕಾಚಾರದಲ್ಲಿ ನೀವೇನು ತಿಳ್ಕೋಬೇಕು ಅಂದರೆ, ಸಾಡೆ ಸಾತಿ ಅಂದರೆ ಅದು ಅವರ ಮೇಲೇ ಪ್ರಭಾವ ಬೀರುತ್ತೆ ಅಂತ ಅಂದ್ಕೋಬಾರ್ದು. ಸೊ ಇದಕ್ಕೆಲ್ಲ ಪರಿಹಾರ ಏನು? ಆರೋಗ್ಯದ ಸಮಸ್ಯೆ ಅವರಿಗೆ ಬರ್ಬೋದು, ಸ್ತ್ರೀಯರಿಗೆ ಬರ್ಬೋದು, ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಬರ್ಬೋದು. ಅದಕ್ಕೆ ಯಾರಿಗೆ ಸಾಡೆ ಸಾತಿ ಇರುತ್ತೋ ಅವರು ಮನೆಯಲ್ಲಿ ಯಾರಿಗೆ ತೊಂದರೆ ಆದರೂ ಕೂಡ ಇವರು ಹೋಗಿ ಪೂಜೆ ಪುನಸ್ಕಾರಗಳು, ದಾನ ಧರ್ಮಗಳನ್ನು ಮಾಡ್ಕೊಂಡ್ಬಂದ್ರೆ ಇದರಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು. ನಾವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರೂ ಕೂಡ ದೇವರು ನಮಗೆ ರಿಟರ್ನ್ ಕೊಟ್ಟೇ ಕೊಡ್ತಾನೆ, ಅದರ ಫಲವನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಕೊಡುವ ಸಮಯ ಈಗಿಲ್ಲ ಅಂದರೂ ಮುಂದೆ ಆದರೂ ಕೊಟ್ಟೇ ಕೊಡ್ತಾನೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ನಮ್ಮ ಪುಸ್ತಕಗಳು 4 ಪುಸ್ತಕಗಳು ಇದೆ. ನೀವು ಜ್ಯೋತಿಷ್ಯರೇ ಭಾಗ 1, ಭಾಗ 2 ಮತ್ತು ನ್ಯೂಮರಾಲಜಿ ಬುಕ್ ಒಂದಿದೆ, ನೀವು ಸಂಖ್ಯಾಶಾಸ್ತ್ರಜ್ಞರೇ ಅಂತ. ಈಗ ಹೊಸದಾಗಿ ಕವಡೆಗಳು ಮಾತನಾಡುತ್ತವೆ ಎಂಬ ಪುಸ್ತಕವೂ ಕೂಡ ಇದೆ. ಇದಲ್ಲದೆ ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್ಕು, ಹೈಯರು, ಅಡ್ವಾನ್ಸು, ನಕ್ಷತ್ರ ಮತ್ತು ಪರಿಹಾರ ಕ್ಲಾಸ್ ಇದೆ. ದೇವಿ ಉಪಾಸನೆ, ಯಂತ್ರ ಮಂತ್ರ, ಇದು ನೇರ ಕಾರ್ಯಾಗಾರಗಳು. ಬುಕ್ ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾದ ಸಮಯದಲ್ಲಿ ಮಾಡಿಕೊಡಲಾಗುತ್ತದೆ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.